ಮಾಡ್ಯಾರ ಸರ್ ಅವ್ರು ಈಗ ಲಾಯರ್ಸ್, ಗೌರ್ಮೆಂಟ್ ಲಾಯರ್ಸು ಪಾಪ ಅವರು ಎ ಸಿಗಳು ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಅಡ್ವೊಕೇಟ್ ಜನರಲ್ಸು ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ಅಡಿಷ್ನಲ್ ಹೊರಗಿನವರು ಅವ್ರು ನಿಲ್ಲಿಸಿದಾಗ ನಾವು ನಿಲ್ಲಿಸಲೇಬೇಕಲ್ಲ. ಈಗ ಜಮ್ನಾಲಾಲ್ ಬಜಾಜ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈ ಸರ್ತಿ 3 ಸರ್ತಿ ನಮ್ಗೆ ಇದೇ ಕೇಸ್ನಲ್ಲಿ ಎಳೆದಿದ್ದಾರೆ. ರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆ ಈಗ ನಾವು ಮಾಡ್ಬೇಕನ್ನೋದು ಈಗ ಹರಿಯಾಣದಲ್ಲಿ ಒಂದು ಮಾಡಿದ್ದಾರೆ. ಅದೇ ಮಾಡೆಲನ್ನು ನಾವು ಅದಕ್ಕಿಂತಲೂ ಇಂಪ್ರೂವ್ಮೆಂಟ್ ಏನು ಮಾಡೋಕ್ಕಾಗತ್ತೆ. 270 ಎಕರೆನಲ್ಲಿ ನಮಗೆ ಯಾವ ರೀತಿ ಯುಟಿಲೈಸೇಷನ್ ಬರುತ್ತೆ ನೋಡಿಕೊಂಡು, ಸೊ ರಾಷ್ಟ್ರ ಮಟ್ಟದ ಒಂದು ಮಾರುಕಟ್ಟೆ ನಾವು ಮಾಡಬೇಕನ್ನೋದು ಅವಾಗೇ ಮೆಗಾ ಮಾರ್ಕೆಟ್ ಮಾಡಬೇಕಂತೇಳಿ ಆ ಕಾಲದಲ್ಲಿ ನಿರ್ಣಯ ಆಗಿದೆ. ಅದನ್ನ ಮಾಡ್ತೀವಿ ಈ ಸರ್ತಿ. ನಾವು ದುಡ್ಡಿನ ವ್ಯವಸ್ಥೆ ಮಾಡ್ಕೋಬೇಕಲ್ವ, ಎಲ್ಲ ಸೌಲಭ್ಯಗಳು ಇರಬೇಕು ಅಂತ. ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗೇ ಬಿಟ್ಟಿದ್ದಾವಲ್ಲ. ಈಗ ನೋಡಿ, ಈಗ ಬ್ಯಾಡಗಿನಲ್ಲಿ ಚಿಲ್ಲಿ ಮಾರ್ಕೆಟಿಗೆ ವಿಶೇಷ ಒತ್ತು ಕೊಟ್ವಿ ನಾವು. ಈಗ ಅದು ಇಂಟರ್ನ್ಯಾಷನಲ್ ಚಿಲ್ಲಿ ಮಾರ್ಕೆಟ್ ಆಗಿದೆ. ನಿಮ್ಗೆ ಹೇಳಬೇಕಂದ್ರೆ ಅವರಿಗೆ ಲ್ಯಾಂಡ್ ಅಕ್ವಿಸಿಷನ್ಗೆ ನಮ್ಮ APMC ಇಂದನೇ ನಿಮ್ಗೆ ಹೇಳಬೇಕಾದ್ರೆ ಅವರಿಗೆ ರಸ್ತೆಗೆ ನಾನು 13 ಕೋಟಿ ನಾನು ಕೊಟ್ಟಿದ್ದೀನಿ, 10 ಕೋಟಿ ಸರ್ಕಾರದಿಂದ ಲ್ಯಾಂಡ್ ಅಕ್ವಿಸಿಷನ್ ದುಡ್ಡು ಕೊಟ್ಟು ರೋಡ್ ಮಾಡಿಕೊಟ್ಟಿದ್ದೀವಿ. ಪಾರ್ಕಿಂಗಿಗೆ ನಾನೇ 13 ಕೋಟಿ ಪಾರ್ಕಿಂಗ್ ಸ್ಲಾಟ್ ಮಾಡಿಕೊಟ್ಟಿದ್ವಿ ಬ್ಯಾಡಗಿಗೆ. ನಿಮ್ಗೆ ಹೇಳಬೇಕಪ್ಪ ಅಂತಂದರೆ ಈ ಲಾಸ್ಟ್ ಇಯರ್ ನಮ್ಮಲ್ಲಿ 82,000 ಕೋಟಿ ವ್ಯವಹಾರ ಆಗಿದೆ ಎಂಟೈರ್ ಸ್ಟೇಟ್ನಲ್ಲಿ. ಎಲ್ಲೆಲ್ಲಿ ಉಳ್ಳಾಗಡ್ಡಿಗೆ ಫೋಕಸ್ ಮಾಡೋಕ್ಕೆ ಅವಕಾಶ ಇದೆ ಅಲ್ಲಿ ಉಳ್ಳಾಗಡ್ಡಿಗೆ ಫೋಕಸ್ ಮಾಡಿದ್ದೀವಿ. ಚಿಲ್ಲಿ ಮಾರ್ಕೆಟಿಗೆ ಎಲ್ಲಿ ಫೋಕಸ್ ಮಾಡಬೇಕು ಅಲ್ಲಿ ಫೋಕಸ್ ಮಾಡಿದ್ದೀವಿ. ರಾಯಚೂರು ಮತ್ತು ಗುಲ್ಬರ್ಗಾದಲ್ಲಿ ಈಗ ಕಾಟನ್ಗೆ, ಬಳ್ಳಾರಿಗೆ ಕಾಟನ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಆ ರೀಜ್ನಲ್ ಏರಿಯಾನಲ್ಲಿ ಯಾವುದ್ಯಾವ್ದ್ರ ಡಿಮಾಂಡ್ ಇದೆ ಅದ್ರ ಪ್ರಕಾರ ನಾವು ಫೋಕಸ್ ಮಾಡಿ ಅವರಿಗೆ ಇನ್ಫ್ರಾಸ್ಟ್ರಕ್ಚರನ್ನು ಕೊಡ್ತಾ ಇದ್ದೀವಿ. ವಿಸಿಟ್ ಮಾಡಬೇಕಲ್ಲ. ಈಗ ಫಿಸಿಕಲಿ ಇನ್ನಾಗಿ ಪೊಸಿಷನ್ ಅಂತೂ ನಾವು ತೊಗೊಂಡಿದ್ದೀವಿ ದುಡ್ಡು ಕೊಟ್ಟು. ಇನ್ಮೇಲೆ ಒಳಗೆ ಏನೇನು ಇನ್ನೂ ಕಾಡ್ನ ಟೈಪೇ ಇದೆ. ಅದು ಒಳಗೆ ಇನ್ನೂ ಒಂದು ಸ್ವಲ್ಪ ಮರ ಗಿರ ಇದ್ದಾವೆ. ಎಲ್ಲೆಲ್ಲಿ ಏನೇನಿದೆ ಸ್ವಲ್ಪ ಲ್ಯಾಂಡ್ ಇರ್ತೀವಿ. ಎಲ್ಲೆಲ್ಲಿ ಅವರು ತೊಗೊಂಡಿದ್ದವ್ರು ಟ್ರಸ್ಟಿಗೆ ತೊಗೊಂಡಿದ್ರು. ಅವರು ಜಮ್ನಾಲಾಲ್ ಬಜಾಜ್ದವರು ಆ ಟ್ರಸ್ಟಿಗೆ ಅಷ್ಟು ರಿಕ್ವೈರ್ಮೆಂಟು ಇರಲಿಲ್ಲ. ಅವ್ರು 270 ಅಲ್ಲ 430 ಎಕರೆ ಅಕ್ವೈರ್ ಮಾಡಿದ್ದಾರೆ ಅವರು. ಅದರಲ್ಲಿ ನಾವು APMC ಅವ್ರು ತೊಗೊಂಡಿದ್ದು 270 ಎಕರೆ. ಬಟ್ ವೇಸ್ಟೇ ಬಿದ್ದಿದೆ ಇಲ್ಲಿವರೆಗೆ. ಅವ್ರದ್ದೇನು ಟ್ರಸ್ಟ್ ಅಂದರೆ ಬೆಗರ್ಸ್ಗೇನು ರಿಹ್ಯಾಬಿಲಿಟೇಟ್ ಮಾಡೋಕೆ ಅಷ್ಟೇ ಹೇಳ್ತಾರೆ. ಅದು ಕೂಡ ಫೋಕಸ್ ಮಾಡಿಲ್ಲ. 400 ಎಕರೆ ಆ ಕಾಲದಲ್ಲಿ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಓಕೆ ಸರ್, ಇದಿಷ್ಟೇ ಇತ್ತು ಇಶ್ಯೂ. ಮಿಕ್ಕಿದೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಹಾಂ, ರಾಜಕಾರಣ ಬೇಡ ಸರ್. ಮತ್ತು ಇದನ್ನು ಬಿಟ್ಟು ಅದಕ್ಕೆ ಹೋಗುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಇರಲಿ ಸುಮ್ಮನೆ. ಅದನ್ನೇನು ಹೇಳೋರು ಇದ್ದಾರೆ ನಮ್ಮವ್ರು ಭಾಳ ಜನ. ನೀವು ಹಿಡಿದ್ರೆ ಸಿಗ್ತೀವಿ ನಾವು. ನೀವು ಏನೇನೋ ರಾಜಕಾರಣ ಕೇಳಿದರೆ ಏನು ಮಾಡಲಿ ನಾನು. ಈಗ ನಮ್ಮ APMCದು ಏನೇನು ನಾವು ಮಾಡಿದ್ದೀವಿ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಬೇಕಾದರೆ. ಈ ಸರ್ತಿ ಬೇಡ ಅದನ್ನು. ಈಗ ನೀವು ಪಾಲಿಟಿಕಲ್ ಕೇಳ್ಕೊತ ಕೂತ್ರೆ ನಾನು ಏನು ಮಾಡಲಿ. ಪಾಲಿಟಿಕಲ್ ಕಾಂಟ್ರವರ್ಸಿಗೆ ಹೋಗೋದು ಸ್ವಲ್ಪ ಕಡಿಮೆ ನಾನು ನಿಮ್ಗೆ ಹೇಳ್ಬೇಕಾದ್ರೆ. ಅದೇ ನೋಡಿ, ಕ್ಯಾಬಿನೆಟ್ ರೀಸಫಲ್ಲು ಯಾವಾಗಲೂ ಆಗ್ತಾ ಇರ್ತದೆ. ಅದೇನು ಯಾರು ಹೊಸೊಬ್ರು ಆಗ್ಬೇಕನ್ನೋರು ಇರ್ತಾರೆ, ಹಳಬ್ರು ಇನ್ನೂ ಉಳಿಬೇಕನ್ನೋರು ಇರ್ತಾರೆ. ನಾನು ಎಂದೂ ಆ ಥರದ ಪ್ರಯತ್ನ ಮಾಡಿಲ್ಲ. ಕೊಡುವಂಥದ್ದು ಎಲ್ಲಿಗೂ ಹೋಗಿಲ್ಲ ನಾನು. ನಿಮ್ಗದು ಗೊತ್ತಿದೆ ಏನಿಲ್ಲ ಗೊತ್ತಿಲ್ಲ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದೂ ದೆಹಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನಾನು ಹೆಲ್ತ್ ಮಿನಿಸ್ಟ್ರ್ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ. ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದರೂ ಬಿಡೋಕೆ ರೆಡಿ ಇದ್ದೀವಿ ನಾವು. ಅದರಲ್ಲಿ ಏನು ಹೆಲ್ಪ್ ಮಾಡ್ತಿಲ್ಲ. ಓಕೆ, ನೋಡಿ, ನಾನು ಹಿಂದೆ 20 ವರ್ಷ ಮಂತ್ರಿನೇ ಆಗಿಲ್ಲ. ನಾನು 4 ಸರ್ತಿ ಆರಿಸಿ ಬಂದಾಗ, ನಾನು 5ನೇ ಸರ್ತಿ ಆರಿಸಿ ಬಂದಾಗ ಆಗಿದ್ದೀನಿ.
ಅಷ್ಟು ಪೇಷನ್ಸ್ಲಿ ವೇಟು ಮಾಡಿದ್ದೀನಿ, ಇನ್ನೂ ವೇಟ್ ಮಾಡ್ತೀನಿ. ಸಿಕ್ಕರೆ ನಂದೇನು ಅಭ್ಯಂತರ ಇಲ್ಲ, ಅದಕ್ಕೂ ಕೆಲಸ ಮಾಡ್ತೀನಿ ನಾನು. ಈಗ ನೀವು ಹೆಲ್ತ್ ಕೊಟ್ಟಾಗ ನಾನು ಆರೋಗ್ಯ ಭವನ್ ನಾನೇ ಕಟ್ಟಿದವನು ನಾನು, ಉದ್ಘಾಟನೆ ಬೇರೆಯವ್ರು ಮಾಡಿದ್ರು. ಹಣೆ ಬರ ಅದಕ್ಕೇನು ಮಾಡೋಕ್ಕಾಗತ್ತೆ. APMCದು ಹಂಗೆ ಆಗತ್ತಾ? ಆಗಲಿ, ಹಂಗೆ ಆದ್ರೆ ಚಲೋ ಅಲ್ಲ. ಈಗ ಇಷ್ಟಂತರೂ ಮುಗಿಸ್ಬೇಕಾಗಿತ್ತಲ್ಲ. 2 ಇಯರ್ಸ್ನಲ್ಲಿ ಈ ಕೇಸ್ ಮುಗಿದಿದ್ದು ನಿಮ್ಗೆ ಹೇಳ್ಬೇಕಾದ್ರೆ 312 ಎಕರೆ ನನಗೆ ಬ್ಯಾಂಗ್ಳೂರ್ನಲ್ಲಿ ಸಿಗ್ತದಂದರೆ ದೊಡ್ಡ ಟಾಸ್ಕ್. ಇದು ಎಷ್ಟು 94ರಿಂದ ಹೋರಾಟ ಮಾಡ್ತಾ ಇದ್ರು ನಮ್ಮವ್ರು. ಒಂದು ಸರ್ತಿ ಅಂತೂ ನಮ್ದು ಈ ಗುಣಮಂಗಳದ ನಮ್ಮ ವಿರುದ್ಧನೇ ಆಯಿತು. ಹೈಕೋರ್ಟ್ ಏನು ಸರ್? ಹೈಕೋರ್ಟ್ನಲ್ಲಿ ನಮ್ಮ ವಿರುದ್ಧ ಆಯಿತು. ಮತ್ತೆ ಪುನಃ ಸುಪ್ರೀಂ ಕೋರ್ಟಿಗೆ ತೊಗೊಂಡೋಗಿ ಮಾಡ್ಕೊಂಡು ಇವರು ವಸ್ತ್ರದ ಮಠ ಅಂತೇಳಿ ನಮ್ಮ ಲೀಗಲ್ ಅಡ್ವೈಸರ್ ಅವರು ನಮ್ಮ ವಿನಾಯಕ್ ಸುಂದರಂ ಅವರು ನಮ್ಮ APMC ಅಡ್ವೈಸರ್ ಲಾಂಗ್ ಸ್ಟ್ಯಾಂಡಿಂಗ್ ಅವರು. ಶೆಟ್ಟಣ್ಣವ್ರ ಸಾಹೇಬ್ರದಂತೂ ನಿಮಗೆಲ್ಲ ಗೊತ್ತೇ ಇದೆ. ಥ್ಯಾಂಕ್ ಯು ಸರ್.